ಹಾಯ್. ಈಗ ಮತ್ತೆ ಈ ಒಂದು ಓಮ್ಸ್ ಲಾನ ಡಿಸ್ಕಷನ್ ಮಾಡೋಣ ಅಂತ ಹೇಳಿದ್ದೆ. ಸೊ ಓಮ್ಸ್ ಲಾ ಮೇಲೆ ಕ್ವಶನ್ಸ್ ಹೇಗೆ ಕೇಳ್ತಾನೆ ಮತ್ತು ವಾಟ್ಸ್ ದ ಸ್ಟೇಟ್ಮೆಂಟ್ ಆಫ್ ಈ ಒಂದು ಓಮ್ಸ್ ಲಾ ಅಂತ ಬಂದಾಗ ಇಟ್ ಈಸ್ ವಾಟ್ ಐ ಈಸ್ ಈಕ್ವಲ್ ಟು V is equal to I into R. This is what the statement of Ohm's law. I is directly proportional to V. Okay, let it be. ಸ್ಟೇಟ್ಮೆಂಟ್ ಎಲ್ಲ ತೀರಲ್ಲಿ ನೋಡ್ತೀರ ನೀವು. ಇಲ್ಲಿ ಮತ್ತೆ ಅದನ್ನೇ ಯಾಕೆ ಡಿಸ್ಕಷನ್ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಕೇಳ್ತಾನೆ, ಯಾವ ರೀತಿ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಮಾತ್ರ ಇಲ್ಲಿ ಗಮನಿಸಬೇಕು ವಿನ. ಸೊ ಏನಪ್ಪ ಅಂತಂತಂದ್ರೆ ಯಾಕೆಂದರೆ ಥಿಯರಿಯಲ್ಲಿ ಕಲ್ತಿರ್ತೀರ, ಮತ್ತು ಅಗೇನ್ ಆ್ಯಂಡ್ ಅಗೇನ್ ನೀ ನಾಟ್ ಟು define and state the laws and definitions. Let it be. And so look at here. So when you use this Ohm's law ನೆನ್ಪಿಟ್ಕೋಬೇಕಾದ್ರೆ I will given one triangular method. ಏನು, if you assume it as an okay, ಹೆಂಗೆ ಕಾಣ್ತದೆ 100%, either it is in triangle, pyramid, ಓಕೆ. ಮತ್ತು ಈಗ ಒಂಥರ ಬೆಟ್ಟದ ಥರ ಕಾಣ್ತದೆ. ಯಾವ ಬೆಟ್ಟ? ತಿರುಪತಿ ಬೆಟ್ಟನ. ನೀವು ಭಾಳಷ್ಟು ಹತ್ತಿರದಲ್ಲಿ ಭಾಳಷ್ಟು ಸಲ ಹೋಗಿ ಬರುವಂಥ ಒಂದು ಟೆಂಪಲ್. ಓಕೆ, ಲೆಟ್ ಇಟ್ ಬಿ. ಸೊ ಇದನ್ನು ಇಫ್ ಯು ಅಸ್ಯೂಮ್ ಇಟ್ ಆಸ್ ಅನ್ ಓಕೆ ತಿರುಪತಿ ಹಿಲ್, ತಿರುಪತಿ ಬೆಟ್ಟ ಅಂತ ನೀವು ಅಂದ್ಕೊಂಡ್ರೆ, ಈ ತಿರುಪತಿ ಬೆಟ್ಟದಲ್ಲಿ ಯಾರಿದ್ದಾರೆ? ತಿರುಪತಿ ಬೆಟ್ಟದಲ್ಲಿ ಯಾರಿದ್ದಾರೆ ರೀ? ಐ ಮೀನ್ ಯಾವ ದೇವರಿದ್ದಾರೆ ಅಂತ. ವೆಂಕಟರಮಣ ಸ್ವಾಮಿನ? ಓಕೆ, ವೆಂಕಟರಮಣ ಸ್ವಾಮಿ. ಈ ವೆಂಕಟರಮಣ ಸ್ವಾಮಿಗೆ ಪೂಜೆ ಮಾಡೋದು ಯಾರು ರೀ? ಹಾಂ, ಐವರ. ಹಾಂ, ಐ ಆರ್ ತಿರುಪತಿ ಬೆಟ್ಟ, ವೆಂಕಟರಮಣ ಸ್ವಾಮಿಗೆ ಪೂಜೆ ಮಾಡೋದು ಯಾರಪ್ಪ ಅಂದರೆ ಐವರ್. ಓಕೆ, ಸೊ ಐವರ್. ಓಕೆ, ಇಲ್ಲಿ ಓಮ್ಸ್ ಲಾನ ಭಾಳಷ್ಟು ಈಸಿಯಾಗಿ ನೆನ್ಪಿಟ್ಕೋಬೋದು. ಓಮ್ಸ್ ಲಾದಲ್ಲಿ ಏನೇ ಬೇಕಾದ್ರೂ ಇನ್ಸ್ಟೆಂಟಾಗಿ ಆ ಫಾರ್ಮುಲಾನ ತೊಗೋಬೋದು. ಹೇಗಪ್ಪ ಅಂತಂದರೆ, ಈಗ ನೀನೇನೋ ಒಂದು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಏನೋ ಡೇಟಾ ಕೊಟ್ಟಿರ್ತಾನೆ ಓಮ್ಸ್ ಲಾದಲ್ಲಿ. ಓಕೆ, ಸೊ ಒಂದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ಸಪೋಸ್ ಐನ ಫೈಂಡ್ ಔಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಯು ಜಸ್ಟ್ ಪ್ರೆಸ್ ಇಟ್ ವಾಟ್ ಎವರ್ ಯು ವಾಂಟ್ ಟು ಫೈಂಡ್. ಏನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಜಸ್ಟ್ ಪ್ರೆಸ್ ಇಟ್. ಓಕೆ, ಐ ಪ್ರೆಸ್ ಮಾಡಿದೆ. ಐ ಪ್ರೆಸ್ ಮಾಡಿದ್ರೆ ಐ ಈಸ್ ಈಕ್ವಲ್ ಟು ವಾಟ್? ಸೊ ಏನು ಬಂದಿದೆ? V divided by R. This is the formula to find current in terms of V and R. Simple. ಓಕೆ, ಆಯಿತು. ಸೊ ಒಂದು ವೇಳೆ ಏನಾದರೂ ಆರನ್ನು ಫೈಂಡ್ ಔಟ್ ಮಾಡಬೇಕಾ, ಆರನ್ನು ಪ್ರೆಸ್ ಮಾಡ್ಕೊಳ್ಳಿ. ಏನು ಫೈಂಡ್ ಔಟ್ ಮಾಡಬೇಕು ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಆರನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಆರನ್ನು ಪ್ರೆಸ್ ಮಾಡಿದ್ರೆ V divided by I. ಸೊ ಆರ್ ಫೈಂಡ್ ಔಟ್ ಮಾಡಬೇಕಾದ್ರೆ V divided by I. This is the formula for the resistance in terms of V and I. ಇನ್ನು V ಫೈಂಡ್ ಔಟ್ ಮಾಡಬೇಕಾ, ಯು ಜಸ್ಟ್ ಪ್ರೆಸ್ ಇಟ್. ಇದನ್ನು ಪ್ರೆಸ್ ಮಾಡಿದೆ. V is equal to I into R. ಒಂದರ ಪಕ್ಕನೇ ಒಂದಿದೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ರಿಮೆಂಬರ್ ಓಮ್ಸ್ ಲಾ. ಭಾಳ ಇನ್ಸ್ಟೆಂಟಾಗಿ ಪಾಟ್ ಅಂತ. ಓಕೆ, ಸೊ ಪ್ರೆಸ್ ಮಾಡಿಕೊಂಡು ಆಟೋಮೆಟಿಕಲಿ ಔಟ್ಪುಟ್ ಬಂದುಬಿಡುತ್ತೆ ಫಾರ್ಮುಲಾ. ವೆಂಕಟರಮಣ ಸ್ವಾಮಿ, ಐ ಮೀನ್ ತಿರುಪತಿ ಬೆಟ್ಟ, ವೆಂಕಟರಮಣ ಸ್ವಾಮಿ, ಐವರ್ ಪೂಜೆ ಮಾಡ್ತಾರೆ. ಎನಫ್ ಕ್ಯಾನ್ ಈಸಿಲಿ ರಿಮೆಂಬರ್ ದ ಓಮ್ಸ್ ಲಾ. ಓಕೆನಾ? ಸರಿಪ್ಪ, ಸರಿ. ಈಗ ಸೊ ಈ ರಿಲೇಷನ್ಸ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಕೇಳ್ತಾನೆ, ಏನು ಕೇಳ್ತಾನೆ ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋತೀವಿ. ಮತ್ತು ಎಲ್ಲಿ ನೀಡಿದೆಯೋ ಅಲ್ಲಿ ಅಪ್ಲೈ ಮಾಡ್ಕೋತೇವೆ. ಓಕೆನಾ? ಓಕೆ. ಸೊ ಆಫ್ಟರ್ ದಿಸ್ ಇಲ್ಲಿ ಈ ಒಂದು ಓಮ್ಸ್ ಲಾನ ಡೆಡ್ಯೂಸ್ ಮಾಡಿದಾಗ ನಮಗೆ ಆರ್ ಟರ್ಮ್ ಬಂತು. ಆರ್ ಇಸ್ ಈಕ್ವಲ್ ಟು ವಾಟ್? ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್. and how it is related to length and its area of the cross section rho L by A. Suppose
we are having a conductor, and its area of the cross section will be A and its length will be L, and its nature of the material of its resistivity will be rho, and its resistance will be, particularly if having area of the cross section A and length will be L, and the nature of the material of its resistivity, it's a rho. And if you want to find the resistance, we'll use the relation, it is R is equal to rho L by A. ಓಕೆ ಆ್ಯಂಡ್ ಸೊ ನಾನು ಈ ಕಾಂಬಿನೇಷನ್ಸ್ನ ಥಿಯರಿಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೆ. ಈ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಬಂದಾಗ, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸು ಇಟ್ ಈಸ್ ನಾಟ್ ದೇರ್ ಇನ್ ಥಿಯರಿ, ಎಸ್ಪೆಷಲಿ ನಿಮ್ಮ ಸಿಲೆಬಸ್, ನಿಮ್ಮ ಈ ವರ್ಷಕ್ಕೆ ಮಾತ್ರನೇ. ಸೊ ಥಿಯರಿಯಲ್ಲಿ it is not there. So both derivations, ಎರಡು ಡೆರಿವೇಷನ್ಸು ನಿಮಗೆ ಥಿಯರಿಯಲ್ಲಿ ಇಲ್ಲ, ಬಟ್ ಆದರೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕಪ್ಪ ಅಂತಂತಂದ್ರೆ, ಈ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಈ ವರ್ಷ ಮಾತ್ರ ತೆಗೆದಿದ್ದಾನೆ. ಮೆಟೀರಿಯಲ್ ಎಲ್ಲ ಇದೆಲ್ಲ ಸರ್ ಅಂತಂತಂದರೆ ಈ ವರ್ಷ ಈಗ ಸಿಲೆಬಸ್ಸು ಚೇಂಜ್ ಮಾಡಿದ್ದಾರೆ. ಆ ಚೇಂಜ್ ಮಾಡಿರೋ ಸಿಲೆಬಸ್ಸಲ್ಲಿಂದ ಮಾತ್ರ ನಿಮಗೆ ಚೇಂಜ್ ಆಗಿರೋ ಸಿಲೆಬಸ್ನ ಕಳಿಸ್ತೀವಿ ನಾವು. ಸೊ ಚೇಂಜ್ ಆಗಿರೋ ಸಿಲೆಬಸಲ್ಲಿ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ 2 ರೆಸಿಸ್ಟರ್ಸು ಇಲ್ಲ. 2 or 3 ರೆಸಿಸ್ಟರ್ಸು, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸೇ ನಿಮ್ಮ ಸಿಲೆಬಸಲ್ಲಿ ಇಲ್ಲ. ಆದರೂ ನಾವು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತಾ ಹೇಗೆ. ಸೊ ಸೀರೀಸ್ ಕಾಂಬಿನೇಷನ್ RS is equal to R1 plus R2. ಸೊ ವೆನ್ 2 ಏನಪ್ಪ ಅಂತಂತಂದರೆ ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್, 1 over Rp, that is equal to 1 over R1 plus 1 over R2. Usually we will use these relations. And we know, suppose one conductor having resistance R1 of material ρ1, length will be same. ನಾನು ಏನು ಮಾಡ್ತೀನಿ, ಇನ್ನೊಂದು ವೈರ್ನ ತಗೋತೀನಿ, ಸೇಮ್ ಲೆಂತು, ಸೇಮ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ನು ಸೇಮ್ ಇದೆ. ಇದರ ನೇಚರ್ ಆಫ್ ಮೆಟೀರಿಯಲ್, ಇದು ಬೇರೆ ವೈರ್ ಆದರೆ, ಇದು ಕಾಪರ್ ಇದ್ದರೆ ಇದನ್ನು ಅಲ್ಯೂಮಿನಿಯಂ ಅಂತ ತೊಗೊಳ್ತೀನಿ, ಅದರ ರೆಸಿಸ್ಟಿವಿಟಿ ವಿಲ್ ಬಿ ಡಿಫರ್. ಸೇಮ್ ಲೆಂತ್ ಸೇಮ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್, ಬಟ್ ಎರಡು ಡಿಫ್ರೆಂಟ್ ವೈರ್ಸ್ ತೊಗೊಂಡಿದ್ದಾಗ, ಸೊ ರೆಸಿಸ್ಟಿವಿಟಿ ವಿಲ್ ಚೇಂಜ್ ಆ್ಯಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ ಆಲ್ಸೋ change when these two are soldered together or connected together in series form. ಓಕೆ, ಸೊ ಇದನ್ನು 1 by 1 ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ತೊಗೊಂಡು ಬಂದುಬಿಟ್ಟು ಹೀಗೆ ಇಟ್ ವಿಲ್ ಬಿಕಮ್ಸ್ ಎನ್ ಸೀರೀಸ್ ಕಾಂಬಿನೇಷನ್ ಎಂಡ್ ಟು ಎಂಡ್. ಸೊ ಆಗ ಇಲ್ಲೇನು ರಿಲೇಷನ್ ಚೇಂಜ್ ಆಗುತ್ತೆ ಅಂತ ನೋಡೋದಾದರೆ, ಇಂಪಾರ್ಟೆಂಟ್ ಡಿಸ್ಕಷನ್ ವಾಟ್ ವಿ ಆರ್ ಗೋಯಿಂಗ್ ನೌ. ಸೊ effective resistance will depends upon the total resistivity, effective resistivity, and what is that total length. idanna ಎರಡು ಸೇರಿಸಿದ್ರೆ L plus L, it will be maybe 2L. effective length, total length, and what is that rho L by A. Okay, it's an A. So therefore then that is equal to R1 na value, you just substitute that one, rho 1 L by A, then plus it's a 2 times of length na, so ಎರಡು ಜಾಯಿನ್ ಮಾಡಿದ್ರೆ effective length will be 2. So and rho L by A and rho 2 L by A, then so it's an rho effective and 2L by A, then L by A common ತೆಗೆದರೆ rho 1 plus rho 2. Got it now? Okay. So therefore, if you want to know what is an effective resistivity when they are in series anta bandaga, it is what when you cancel it and simplify
8 on either side. Okay, depends upon the situation, so we'll use like this. Even parallel combination ಆದರೆ ಸೊ ಇದನ್ನೇ ಫರ್ದರ್ ನಾವೇನು ಮಾಡ್ಬೋದು 1/RP ನ ನೀವು LCM ತೆಗೆದು ರೆಸಿಪ್ರೋಕಲ್ ಮಾಡಿದ್ರೆ RP is equal to ಲೆಟ್ ಮೀ ಟೇಕ್ ಒನ್ ಮೋರ್ ಸ್ಟೆಪ್. ನಿಮ್ಗೆ ಇನ್ನೊಂದು ಸಲ ನೀಟಾಗಿ ಅರ್ಥ ಆಗುತ್ತಾ, ಮತ್ತೆ ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಅವಶ್ಯಕತೆ ಇಲ್ಲ. R2 + R1 or R1 + R2, R1 + R2, R1 R2. ಓಕೆ, RP ಬೇಕಾದ್ರೆ ನಾವೇನು ಮಾಡ್ತೀವಿ, ವಿಲ್ ಟೇಕ್ ರೆಸಿಪ್ರೋಕಲ್ RP, ದೆನ್ ದಟ್ ಈಸ್ equal to R1 R2 divided by R1 + R2. So this is how ಏನಪ್ಪ ಅಂತಾರೆ we'll use the relation when the two resistors are in parallel. ಓಕೆ, ಸೊ ಇದು ಬಹಳಷ್ಟು ಸಲ ನಾವು ಯೂಸ್ ಮಾಡೋದ್ರಿಂದ ಓಕೆ ಈವನ್ ಏನಪ್ಪ ಅಂತಾರೆ ಇವೆರಡು ಪ್ಯಾರಲಲ್ ಆಗಿದ್ದಾಗ ಇಲ್ಲೇನಾಗುತ್ತೆ, ಏನು ಚೇಂಜಸ್ ಆಗುತ್ತೆ ಅಂತಲೂ ನೀವು ನೋಡಿಕೊಂಡ್ರೆ ಸಾಕು. ಓಕೆ, ಸರಿ, ಈಗೇನು ಚೇಂಜಸ್ ಆಗ್ಬೋದು, ಈ ಕೇಸಲ್ಲಿ ಏನು ಚೇಂಜಸ್ ಆಗ್ಬೋದು ನಿಮಗೆ, ಇಟ್ ಈಸ್ ವಾಟ್, ಸೊ ಆರ್ ಪಿ ಈವನ್ ಆನ್ ಇದರಲ್ಲಿ ಕೂಡ ಪ್ಯಾರಲಲ್ ಇದ್ದಾಗ ಏರಿಯಾ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಇನ್ ಸಚ್ ಎ ಕೇಸ್ ಓಕೆ, ಸೊ ರೋ 1 L/A ಪ್ಲಸ್ ರೋ 2 L/A R1 R2ನ ಇಂಟು ಓಕೆ ಡಿವೈಡೆಡ್ ಬೈ ರೋ 1 L/A plus ರೋ 2 L/A. This is how you need to substitute the values. Sometimes L1 A1 ಕೊಟ್ಟಿದ್ರೆ ಅದನ್ನು ಹಾಗೆ ಹಾಕ್ಕೋಬೇಕಾಗುತ್ತೆ. ಓಕೆನಾ, ಇಸ್ ಇಟ್ ಕ್ಲಿಯರ್? ಓಕೆಪ್ಪ, ಸರಿ. ಓಕೆ, ನಾವು ಹೌ ಏನಪ್ಪ ಅಂತಂದರೆ ರೆಸಿಸ್ಟೆನ್ಸ್ ವೆರಿ ವಿತ್ ರೆಸ್ಪೆಕ್ಟ್ ಅಂತಂದರೆ ಇಟ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಗೊತ್ತಿದೆ, ಈಗ ನೋಡಿದ್ವಿ ನಾವು. ಸೊ ಈ ಬೇಸಿಕ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ, ಭಾಳಷ್ಟು ಇಂಪಾರ್ಟೆಂಟು. ಸಪೋಸ್ ಏನಪ್ಪ ಅಂತಂತಂದರೆ ಎಲ್ ಇಸ್ ದೇರ್, ಹೌ ಮಚ್ ಆಫ್ ರೆಸಿಸ್ಟೆನ್ಸ್ ಇಸ್ ದೇರ್, ಸಿನ್ಸ್ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ವಿಟ್ ಕ್ಯಾನ್ ಟೇಕ್. ಸೊ ಲೆಂತ್ ಎಷ್ಟಿರುತ್ತೋ ರೆಸಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಇದೇ ಲೆಂತನ್ನು ಇಫ್ ಐ ಬೆಂಡ್ ಇನ್ ಟು ಟ್ರಯಾಂಗ್ಯುಲರ್ ಫಾರ್ಮ್, ಎಲ್ ಟೋಟಲ್ ಲೆಂತ್ ಎಲ್ಲಿತ್ತು, ಈ ಟೋಟಲ್ ಲೆಂತನ್ನು ನಾನು ಎಕ್ಸ್ ಈಕ್ವಲ್ ಪಾರ್ಟ್ ಆಗಿ ನಾನು ಬೆಂಟ್ ಮಾಡಿಬಿಟ್ಟು ಇದನ್ನು ಇನ್ ದ ಟ್ರಯಾಂಗ್ಯುಲರ್ ಫಾರ್ಮ್. ಸೊ ಜಸ್ಟ್ ವಿ ನೀಡ್ ಟು ಫೈಂಡ್ ಇಟ್. ಸೊ ಏನಪ್ಪ ಅಂತಾರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೇಳ್ತಾ ಇರ್ತಾನೆ. ಈ ರೀತಿ ಬಂದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ ಓಕೆ, ಸೊ ಲುಕ್ ಅಟ್ ಹಿಯರ್. ಸೊ ವಾಟ್ ಇಸ್ ದ ಟೋಟಲ್ ಲೆಂತ್, ಸೊ ಈ ಮೂರನ್ನು ಎಕ್ಸ್ ಪ್ಲಸ್ ಎಕ್ಸ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಈ ಟೋಟಲ್ ಲೆಂತ್ನೇ ನಾನು ಟ್ರಯಾಂಗ್ಯುಲರ್ ಫಾರ್ಮಲ್ಲಿ ಬೆಂಡ್ ಮಾಡಿರೋದು. ಸೊ ಅಲ್ಲಿಗೆ ಸೊ ಎಕ್ಸ್ ಪ್ಲಸ್ ಎಕ್ಸ್ ಮೂರನ್ನು ಸಮ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಸೇ ಎಸ್ ಆರ್ ನೋ. ಸೊ ಹಾಗಾಗಿ ಇಟ್ಸ್ ಎನ್ ಎಕ್ಸ್ ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಲ್. ಇಲ್ಲೇನು ಲೆಂತ್ ಇದೆ ಅದನ್ನೇ ನಾನು ಸೊ ಏನಪ್ಪ ಅಂತಾರೆ 3 ಈಕ್ವಲ್ ಪಾರ್ಟಾಗಿ ಬೆಂಡ್ ಮಾಡಿ ಟ್ರಯಾಂಗ್ಯುಲರ್ ಫಾರ್ಮಲ್ಲಿ ಆ ಶೇಪನ್ನು ಇಟ್ಟಿದ್ದಾನೆ. ಸೊ ಹಾಗಾದರೆ ಟೋಟಲ್ ಲೆಂತ್ ಆಫ್ ದಿಸ್ ಕಂಡಕ್ಟರ್ ಎಷ್ಟಿದೆ, ಎಕ್ಸ್ ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ವಾಟ್, ಇಟ್ ಈಸ್ ಈಕ್ವಲ್ ಟು ಸೊ ಅಲ್ಲಿಗೆ ಎಲ್ ಅಂತ ಆಯಿತು. ಟೋಟಲ್ ಲೆಂತ್ ಆಫ್ ದಿಸ್ ಬೆಂಡೆಡ್ ವಯರ್ ಅಂತ ಬಂದಾಗ ಇಟ್ ಈಸ್ ವಾಟ್ ಎಕ್ಸ್ ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು L. So x plus x, it is a 3x, then that is equal to what, L. Okay, so and if you want to know what's an x is equal to L by 3. Since R is directly proportional to L, instead of that L by 3, each part I can write it as, since it is directly proportional, that is equal to R by 3. So resistance, total resistance R idre equal divide ಮಾಡಿದಾಗ ಸೊ ಇಲ್ಲಿ x ನ ವ್ಯಾಲ್ಯೂ ಎಷ್ಟಿರುತ್ತೋ ಲೆಂತ್ ಎಷ್ಟು ಪ್ರಪೋರ್ಷನಲಿಟಿಯಲ್ಲಿ ಡಿವೈಡ್ ಆಗುತ್ತೋ ರೆಸಿಸ್ಟೆನ್ಸು ಅಷ್ಟೇ ಪ್ರಪೋರ್ಷನಲಿಟಿಯಲ್ಲಿ ಡಿವೈಡ್ ಆಗಿರುತ್ತೆ. ಸೊ ದೇರ್ ಫೋರ್ ಇಯರ್ ಈಚ್ x ವ್ಯಾಲ್ಯೂ ಬಿಕಮ್ಸ್ R by 3, then it is a R by 3, then it's an R by 3, then it's a resistance will be, this part of resistance will be R by 3. Is it clear? Bada simple. Okay, so resistance across any one part anta kelidra that's okay, but effective resistance anta kelidaga between A and B, the total resistance ಏನಪ್ಪ ಅಂತಾರೆ between the terminals A and B ಈ ರೀತಿ ಕೊಟ್ಟಾಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ರೆಸಿಸ್ಟೆನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿಂದ ಇವೆರಡು ಸಪೋಸ್ ಇಫ್ ಐ ಟೇಕ್ ದಿಸ್ ಇಸ್ A, this is B, this is C. A and
let it be ಇಲ್ಲಿ ಎ ಬಿ ಆಲ್ರೆಡಿ ಇಟ್ ಈಸ್ ದೇರ್ ಎ ಬಿ ದೆನ್ ಸಿ ಅಂತ ಇಟ್ಕೊತೀನಿ. ಸೊ ಎ ಬಿ ಬಿಟ್ವೀನ್ ಎ ಆ್ಯಂಡ್ ಬಿ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಎ ಸಿ ಮತ್ತು ಸಿ ಬಿ ಎರಡು ಸೀರೀಸಲ್ಲಿದ್ದಾವೆ, ಅಂದರೆ R/3 R/3. ಸೊ R/3 ಸೀರೀಸಲ್ಲೇ ಇದ್ದಾವೆ ಅಂತಂದರೆ ನೋಡಿ. ಸೊ ಏನಪ್ಪ ಅಂತಂದರೆ ಆರ್ ಇವೆರಡು ಸೀರೀಸಲ್ಲಿರೋದ್ರಿಂದ ಆರ್ ಎಸ್ ದಟ್ ಈಸ್ ಈಕ್ವಲ್ ಟು R1 R2 divided by R1 plus R2, then that is equal to what? R/3 divided by R/3 plus R/3 2 times of R/3. Therefore here R/3 okay, 1 R/3 will get cancelled, and therefore RS is equal to R/6. Now ಓಕೆ, ಇವೆರಡು ಸೀರೀಸಲ್ಲಿ ಇರೋದಲ್ವಾ, ಸಾರಿ ಸೀರೀಸ್ ಫಾರ್ಮುಲಾ ರಿವರ್ಸ್ ಮಾಡ್ತದೆ ಕೆಪಾಸಿಟರ್ಸ್ಗೆ ಇದು ಕನ್ಫ್ಯೂಷನ್ ಮಾಡಿಕೊಂಡು. ಸೊ R1 plus R2 ಸೀರೀಸ್. ಸೊ ದೇರ್ ಫೋರ್ ಇಟ್ಸ್ ಅನ್ R/3 ಪ್ಲಸ್ R/3 ಸಾರಿ. ಸೊ R/3 ಪ್ಲಸ್ R/3 ಇದರ ಸೀರೀಸಲ್ಲಿರೋದು, ಪ್ಯಾರಲಲ್ಗೆ ಹೋಗಬೇಕಾಗಿರೋದಿಲ್ಲ. ಸೊ ಇವೆರಡು ಸೀರೀಸಲ್ಲಿರೋದ್ರಿಂದ ಸೊ R1 plus R2 ದೇರ್ ಫೋರ್ ಇಟ್ಸ್ R/3 plus R/3 2 times of R/3. ಓಕೆ, ಇದು ಟೋಟಲ್ ಏನಪ್ಪ ಅಂತಾರೆ ಕಾಂಬಿನೇಷನ್ ಇದೆ ಏನಿದೆಯಲ್ಲ, ಇದು 2 times of R/3 ಆಯಿತು. ಈ 2 times of R/3 ಏನಿದೆ, ದಿಸ್ ಈಸ್ ಪ್ಯಾರಲಲ್ ಟು ದಿಸ್ R/3. ಸೊ ಅಲ್ಲಿಗೆ ಸೊ RAB ವಿಚ್ ಇಸ್ ಪ್ಯಾರಲಲ್ ಟು ದಿಸ್ ಒನ್. ಸೊ ಇದು ಹೆಂಗಿದೆ ಅಂದರೆ, ಸೊ ಇಲ್ಲೊಂದು ರೆಸಿಸ್ಟರ್ ಇದೆ, ಆಮೇಲೆ ಇಲ್ಲೊಂದು ರೆಸಿಸ್ಟರ್ ಇದೆ. ಇದ್ರದ್ದು ಬಂದುಬಿಟ್ಟು 2R/3 ಇದೆ, ಇದು ಒಂದು R/3 ಇದೆ. ನಾವು ವಿ ನೀಡ್ ಟು ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸಿನ್ಸ್ these two are in parallel now. ಸೊ ಪ್ಯಾರಲಲ್ ಕಾಂಬಿನೇಷನ್ಸ್ ಏನು, R1 R2 ಡಿವೈಡೆಡ್ ಬೈ ಸಾರಿ ಇದನ್ನು ಯೂಸ್ ಮಾಡಬೇಕಾಯ್ತಾಗಲ್ಲ. ಓಕೆ, R1 ಪ್ಲಸ್ R2. ಈಗ R1 ಇಲ್ಲೇನಿದೆ, ಇಟ್ಸ್ 2R/3 and into R2 ನ ವ್ಯಾಲ್ಯೂ ಎಷ್ಟಿದೆ, R/3. ಸೊ 2R/3 plus R/3 how many times it will be, 3R/3. got it na? So therefore here R/3 will get cancelled, and what you will get, so it is what, RAB, it is what's the remaining here, so 2 ಸೊ R/3 ಕ್ಯಾನ್ಸಲ್ ಆದರೆ ಇನ್ನೇನು ಉಳಿತು. ಸೊ ಇಲ್ಲಿದೆ 3 9. ಸೊ 2/9 times of R. This is what the effective resistance between A and B. ಓಕೆ, ಸೊ ಕೇಳ್ಬೋದು, ಅವನು ಈ ರೀತಿ ಕೇಳಬಾರ್ದು ಅಂತ ಏನಿಲ್ಲ, ಈಸಿಯಾಗಿ ಕೇಳ್ತಾನೆ. ಸೊ ಇದು ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಏನಪ್ಪ ನೀವು ಕಲಿಬೇಕಾಗಿರೋದು. ಸಿರೀಸ್ ಪ್ಯಾರಲಲ್ ಕಾಂಬಿನೇಷನ್ ನೀವು ಮಾಡ್ತೀರಾ ಬಿಡಿ, ಬಟ್ ಇಂಪಾರ್ಟೆಂಟ್ ಏನಪ್ಪ ನೀವು ಕಲಿಬೇಕಾಗಿರೋದು ಇದನ್ನು. ಓಕೆ ಸರಿ, ಅದಾದಮೇಲೆ ನಿಮಗೆ ಕೊಡ್ತೀನಿ, ನೀವೇ ಟ್ರೈ ಮಾಡಿ. ಹಾಗೆ ಸಪೋಸ್ ಲೆಂತ್ ವಿಲ್ ಬಿ here, area of the cross section having same area and its resistance R. When I bend that into it's a square form ಅಂತಂತಂದರೆ ಈ ಸೈಡ್ ಸೇಸ್ ಅನ್ x ಅಂದರೆ ಟೋಟಲ್ ಲೆಂತನ್ನು ಐ ಬೆಂಟ್ ಇಂಟು ಸ್ಕ್ವೇರ್ ಫಾರ್ಮ್. ಅಂದರೆ ಸೊ ಟೋಟಲ್ ಲೆಂತ್ ಎಷ್ಟಾಯಿತು, ಎಕ್ಸ್ ಪ್ಲಸ್ ಈ ಪಾರ್ಟನ್ನೆಲ್ಲ ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ದಟ್ ಈಸ್ ಈಕ್ವಲ್ ಟು ದ ಟೋಟಲ್ ಲೆಂತ್ ಆಫ್ ದ ವಯರ್. ಹೌದಾ ಇಲ್ವಾ? ಸೊ ಹಾಗಾಗಿ ಸೊ x plus it is what, 4x, that is equal to L. X is equal to, when you shift this 4 into left hand side, L/4. ಹಾಗಾದರೆ R ಏನಾಗುತ್ತೆ, ಈಚ್ ಇಟ್ ಇಸ್ R is directly proportional to R/4. ಸೊ ಪ್ರೊಪೋರ್ಷನಾಲಿಟಿ ರೆಸಿಸ್ಟೆನ್ಸ್ ಕೂಡ ಹಾಗೆ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಸೊ it will becomes resistance R/4 and this will becomes R/4. okay, and this will becomes resistance R/4. ಟೋಟಲ್ ರೆಸಿಸ್ಟೆನ್ಸಲ್ಲಿ ಈಕ್ವಲಿ ಸೊ ಏನಪ್ಪ ಅಂದರೆ ಪ್ರೊಪೋರ್ಷನಾಲಿಟಿ ಈ ರೀತಿ ಡಿವೈಡ್ ಆಗುತ್ತೆ ಟೋಟಲ್ ರೆಸಿಸ್ಟೆನ್ಸಲ್ಲಿ, ಕೊಟ್ಟಂಥ ರೆಸಿಸ್ಟೆನ್ಸಲ್ಲಿ. ಸರಿ, ಹೀಗಿರಬೇಕಾದ್ರೆ ಸೊ ಇಫ್ ಯು ವಾಂಟ್ ಟು ಫೈಂಡ್ ರೆಸಿಸ್ಟೆನ್ಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ say as an A and B again.
ಸೊ ಈ 3 ರೆಸಿಸ್ಟರ್ಸ್ ಹೆಂಗಿದಾವೆ? ಸೀರೀಸ್ ಫಾರ್ಮಲ್ಲಿದ್ದಾವೆ. ಸೀರೀಸ್ ಫಾರ್ಮಲ್ಲಿದ್ದರೆ ಆರ್ ಇಸ್ ಈಕ್ವಲ್ ಟು ವಾಟ್? ಆರ್ ಎಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. 3 ರೆಸಿಸ್ಟರ್ಸ್ ಸೀರೀಸಲ್ಲಿರೋದ್ರಿಂದ ಸಮ್ ಆಗುತ್ತೆ. ಸೊ ದೇರ್ ಫೋರ್ ಆರ್ ಎಸ್ ಇಸ್ ಈಕ್ವಲ್ ಟು R/4 plus R/4 plus R/4. How many times? It's 3 times of R/4. This is what RS. Either total effective resistance ಬಂದ್ಬಿಟ್ಟು. So total effective resistance similar as that of a previous case. So ಇಲ್ಲಿ 3R/4 ಬಂದಿದೆ. ಇಲ್ಲಿ ಕೆಳಗಡೆ ಇನ್ನೊಂದು ವೈರ್ ಪಾರ್ಟ್ ಇದೆಯಲ್ಲ, ಅದೆಷ್ಟಿದೆಯಪ್ಪ ಅಂತಂದರೆ, ಸೊ ಅದರ ರೆಸಿಸ್ಟೆನ್ಸ್ ಬಂದು R/4 ಬಂದಿದೆ. ಸೊ ದೇರ್ ಫೋರ್ ಇದು ಟರ್ಮಿನಲ್ ಎ, ಇದು ಬಿ, ಇವೆರಡು ಪ್ಯಾರಲಲ್ ಆಗಿದೆ, ಸಿಮಿಲರ್. ಸೊ ಈಗ ಈ ಹಿಂದೆ ಹೆಂಗೆ ಸಾಲ್ವ್ ಮಾಡಿದ್ವು ಹಂಗೆ ಎ ಬಿ ಫೈಂಡ್ ಔಟ್ ಮಾಡಬೇಕಾದ್ರೆ RAB then that is equal to R1 R2 divided by R1 plus R2. ಈ ಫಿಗರಲ್ಲಿ ಬಂದಾಗ R1 3R/4, R2 R/4. ಓಕೆ, ಇವೆರಡನ್ನು ಸಮ್ ಮಾಡಿದ್ರೆ how many times? 3 plus 1 4. ಸೊ 4R/4 ಹೆಂಗೆ? ಸೊ R1ನ ವ್ಯಾಲ್ಯೂ ಇಲ್ಲಿ ಸಮ್ ಪ್ಲಸ್ ಬರುತ್ತಲ್ಲ, ಸೊ ಇಲ್ಲಿ R1ನ ವ್ಯಾಲ್ಯೂ ಸೊ 3R/4, R2ನ ವ್ಯಾಲ್ಯೂ R/4. ಸೊ R/4 ಪ್ಲಸ್ 3R/4, 4 times of R/4. ಸೊ R/4 ವಿಲ್ ಗೆಟ್ಸ್ ಕ್ಯಾನ್ಸರ್. ಸೊ ಓನ್ಲಿ ಏನಪ್ಪ ಅಂತ 4 ಏನಪ್ಪ ಅಂತಾರೆ 4 into 4 16 ಆಗುತ್ತೆ. ಇಟ್ ಈಸ್ ವಾಟ್ 3R/16 ಮಾಡ್ಬೋದಲ್ವಾ? ಓಕೆ, ಸೊ ಭಾಳ ಸಿಂಪಲ್ ಆ್ಯಂಡ್ ಇಂಪಾರ್ಟೆಂಟ್ ಟು. ಸೊ ಇದನ್ನು ನೋಡಿ. ಮತ್ತು ಅದೇ ರೀತಿಯಾಗಿ ಸಪೋಸ್ ಈ ಸ್ಕ್ವಾರಲ್ಲೇ ಇರೋದೆ ಕ್ವಶನ್ ಹಿಂಗೆ ಕೇಳಿದ, ಒಂದು ಸ್ಕ್ವಾರ್ ಇದೆ, ಒಂದು ಲೆಂತ್ ಎಲ್ಲಿದೆ, ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಆರೋದು. ಇಫ್ ಯು ವಾಂಟ್ ಟು ಫೈಂಡ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಟರ್ಮಿನಲ್ಸ್, ಲೈಕ್ ಫಿಗರ್ ಹೀಗೆ ಕೊಟ್ಟ ಅಂತ ಇಟ್ಕೊಳ್ಳಿ. ಫಿಗರ್ ಹೆಂಗನ ಕೊಳ್ಳಿ ಬಿಡಿ. ಈಗ ನಿಮಗೆ ಈಚ್ ಏನಪ್ಪ ಅಂತಾರೆ ಪ್ರಪೋರ್ಷನ್ ಬಂದುಬಿಟ್ಟು ಎಕ್ಸ್ ಟೋಟಲ್ ಇದು ಬಂದುಬಿಟ್ಟು ಎಕ್ಸ್ ಪ್ಲಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಲ್. ಓಕೆ, ಇದನ್ನು ನಾವು ನೋಡಿದ್ವಿ. ಇಟ್ಸ್ 4x ದೆನ್ ದಟ್ ಈಸ್ ಈಕ್ವಲ್ ಟು ಎಲ್, ಎಕ್ಸ್ ಇಸ್ ಈಕ್ವಲ್ ಟು L/4. ಹಾಗಾದ್ರೆ ರೆಸಿಸ್ಟೆನ್ಸ್ ಆಫ್ ಈಚ್ ಪ್ರಪೋರ್ಷನ್ ಬಂದುಬಿಟ್ಟು ಎಷ್ಟು ಬಂತು? ಇಟ್ ಈಸ್ ಅನ್ R/4. ಸೈ ಎಸ್ ಆರ್ ನೋ, ಸಿನ್ಸ್ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಓಕೆನಾ? ಸೊ ಹಾಗಾದರೆ ಸೊ ಇಟ್ಸ್ ಅ ರೆಸಿಸ್ಟೆನ್ಸ್ R/4 ಆ್ಯಂಡ್ ದಿಸ್ ಪಾರ್ಟ್ ವಿಲ್ ಬಿ 1/4 ಆಫ್ ಅ ಟೋಟಲ್ ರೆಸಿಸ್ಟೆನ್ಸ್ R/4. ದಿಸ್ ವಿಲ್ ಬಿ R/4. Now see here, the shape will be a little bit differ, combination will be little bit differ as that of a previous case here. So yakentandre, since here these two are in series, okay, so R/4 direct ಆಗಿ ನಾನು ಸಮ್ ಮಾಡ್ಬೋದಲ್ವಾ? ಸೀರೀಸ್ ಕಾಂಬಿನೇಷನ್ ಅಂದರೆ ಸಮ್ ಆಫ್ ದೀಸ್ ಟು ರೆಸಿಸ್ಟರ್ಸ್. ಹಾಗಾಗಿ ರೆಸಿಸ್ಟೆನ್ಸಸ್, ಸೊ R/4 ಪ್ಲಸ್ R/4 ಇಟ್ ಈಸ್ ವಾಟ್? ಓಕೆ, ಇಟ್ ಈಸ್ R/4 ಪ್ಲಸ್ R/4 2 times of R/4. 2 times of R/4 ಅಂದರೆ R/2. ಇಟ್ ಈಸ್ ಅನ್ R/2. R/4 2 1s 2 2s. ಸೊ ಇಲ್ಲಿ ನೋಡಿ ಹೆಂಗೆ ಅಂತ ಹೇಳ್ಬಿಡ್ತೀನಿ ನೋಡಪ್ಪ, ನಿಮಗೆ ಅಷ್ಟು ಇದಾದರೆ ಈ ಕಾಂಬಿನೇಷನಲ್ಲಿ RS ಇಸ್ ಈಕ್ವಲ್ ಟು R1 ಪ್ಲಸ್ R2. ಸೊ RS ದೆನ್ ದಟ್ ಈಸ್ ಈಕ್ವಲ್ ಟು R1ನ ವ್ಯಾಲ್ಯೂ R/4 ಪ್ಲಸ್ R2ನ ವ್ಯಾಲ್ಯೂ R/4. ಸೊ ಇದ್ರದ್ದು R/4 ಇದೆ, ಇದ್ರದ್ದು R/4 ಇದೆ, ಇವೆರಡು ಸೀರೀಸಲ್ಲಿರೋದ್ರಿಂದ ಪ್ಲಸ್ ಮಾಡಿದ್ದೀನಿ. ಸೊ ಈ R/4 ಪ್ಲಸ್ R/4 ಎಷ್ಟಾಯಿತು? 2 times ಆಫ್ R/4 ಆಯಿತಾ ಇಲ್ಲ? ಸೊ ಅದನ್ನೇ ನಾನು ಇಲ್ಲಿ ಡೈರೆಕ್ಟಾಗಿ ಮಾಡಿದ್ದು. 2 1s 2 2s, ಇಟ್ ಈಸ್ ವಾಟ್ R/2. ಇದರ ಟೋಟಲ್ ರೆಸಿಸ್ಟೆನ್ಸ್ ಬಂದುಬಿಟ್ಟು R/2. R/4 ಅಗೇನ್ ದೀಸ್ ಟು ಆರ್ ಸೀರೀಸ್. ಹಾಗಾದ್ರೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯಿತು? ಸೇಮ್, ಸಿಮಿಲರ್. ಇಟ್ ಈಸ್ ವಾಟ್ R/2. ಡೈರೆಕ್ಟಾಗೆ ಮಾಡ್ತೀನಿ ನಾನು, ಒಂದು ಸರಿ ಮಾಡೋದು ಇನ್ನೊಂದು ಎಣ್ಣದು. ಸೊ ಇದು ಮಾಡ್ಕೋಬೋದು. ಸೊ ಇಲ್ಲಿ ಏನಾಗಿದೆ, ಇವೆರಡು ಬಿ ಇಲ್ಲಿದೆ, ಬಿ ಇವೆರಡರ ಮಧ್ಯೆ ಇದೆ, ಮತ್ತು ಎ ಇವೆರಡರ ಮಧ್ಯೆ ಇದೆ. ಇವೆರಡು ಏನರಲ್ಲಿದ್ದಾವೆ? ದಿಸ್ ಟು ಆರ್ ಇನ್ ಪ್ಯಾರಲಲ್. ಸೊ ಇವೆರಡು ಪ್ಯಾರಲಲ್ ಆಗಿದ್ದಾವೆ ಅಂತಂದರೆ ವಾಟ್ ಯು ಸಪೋಸ್ ಟು ಯೂಸ್ ಫಾರ್ಮುಲಾ? ಇಟ್ ಈಸ್ ವಾಟ್? ಓಕೆ, it is what? Okay, so it is R is equal to ಅಥವಾ RAB R1 R2 divided by R1 plus R2. So therefore it is R/2.
r by 2 into r by 2 divided by r by 2 plus r by 2. 2 times of r by 2. r by 2, r by 2 will get cancelled. So it is r by 4. r by 4. ಓಕೆ, ಸೊ ಇಂಥವನ್ನ ನೀವು ಹೇಗೆ ಮಾಡ್ಬೋದಪ್ಪ ಅಂತಂತಂದ್ರೆ ದ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಹ್ಯಾವಿಂಗ್ 8 ಓಮ್. Total resistance having 8 ohm of particular length. When I bend into square form, if I want to find the effective resistance between the terminals A and B along the diagonals ಅಂತ ಈ ಥರ ಕೊಟ್ಟನ ಅಂತ ಇಟ್ಕೊಳ್ಳಿ, ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ? r by 4. ದೇರ್ ಫೋರ್ ಆರ್ ಎ ಬಿ ಡೈರೆಕ್ಟಾಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಟ್ಸ್ r by 4. ದೇರ್ ಫೋರ್ ಆರ್ ಎ ಬಿ ದೆನ್ ದಟ್ ಈಸ್ ಈಕ್ವಲ್ ಟು ಆರ್ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? 8 by 4. ದೇರ್ ಫೋರ್ 4 1s are 4 2s are 2 ohm. ಒಂದೇ ಸ್ಟೆಪ್ಪಲ್ಲಿ ದಿಸ್ ಇಸ್ ವೈ ವಿ ನೀಡ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಎಕ್ಸಾಂಪಲ್ಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, ಸೊ ನ್ಯೂಮರಿಕಲ್ಸ್ ಎಕ್ಸಾಂಪಲ್ಸ್ನ ಕೊಟ್ಟಾಗ ನಥಿಂಗ್ ಈಸ್ ದೇರ್ ಇನ್ ದಟ್ ಇಟ್ ಟು ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್. ಸೈ ಎಸ್ ಆರ್ ನೋ? ಹೌದೇ ಇಲ್ವ? ಸೊ ಹಾಗಾಗಿ ನಾನು ಐ ವಿಲ್ ಗಿವ್ ಒನ್ ಮೋರ್ ಕ್ವಶನ್ ರಿಲೇಟೆಡ್ ಟು ದ ಸೇಮ್ ಕಾನ್ಸೆಪ್ಟ್. It is what? Suppose a length having L and its resistance, corresponding total resistance, some resistance he has given. Suppose if I bend this total length of the wire in regular hexagon. In regular hexagon all sides are equal. And if I want to find the resistance between A and B, ಈ ರೀತಿ ಕೊಟ್ಟ ಅಂತ ಇಟ್ಕೊಳ್ಳಿ. ಸೊ here equally I have divided. So in order to build an regular hexagon. So then what is the total length? So x plus x plus x, x plus x plus x plus x plus x plus x, x plus x plus x, that is equal to length. How many times? 1 2 3 4 5 6x, that is equal to L. So then what is the x? X is equal to L by 6. Then what about the proportion of resistance? It's R by 6, since R is directly proportional to L. So therefore each proportion, the total resistance equally divided as an R by 6, 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 R by 6. Okay, so therefore now, so if you want to find the effective resistance, these three are in series. How many times? So 3 times. So 3 times this factor will be, so ಇಲ್ಲಿ A ಇದೆ, ಸೊ ಏನಪ್ಪ ಅಂತಾರೆ ಇಲ್ಲಿ ಬಿ ಇದೆ. ಇವು ಮೂರನ್ನು ಆ್ಯಡಪ್ ಮಾಡಿದ್ರೆ ನನಗೆ 3 ಟೈಮ್ಸ್ ಆಫ್, ಯಾಕಂದರೆ 1 2 3 ಮೂರನ್ನು ಸಮ್ ಮಾಡ್ತಾ ಇದ್ದೀವಿ ಅಷ್ಟು ಸೀರೀಸ್ ಫಾರ್ಮಲ್ಲಿ ಇದ್ದಾಗ 3 ಟೈಮ್ಸ್ ಆಫ್ R by 6. ಅದು ಅಷ್ಟೇ ಬರುತ್ತೆ. ಇಟ್ಸ್ ಎನ್ ವಾಟ್? ಸೊ 3 ಟೈಮ್ಸ್ ಆಫ್ R by 6 ಅಂದರೆ 3 1s 3 2s 3 1s 3 2s, ಅಲ್ಲಿಗೆ ಎಷ್ಟು ಬಂತು? R by 2, R by 2, R by 2, R by 2, they are in parallel. So ಇವೆರಡು ಪ್ಯಾರಲಲ್ ಆಗಿದ್ದಾವೆ ಅನ್ನೋದಾದರೆ, ಸೊ ಇಟ್ ಈಸ್ ವಾಟ್? R is equal to ಅಥವಾ RAB is equal to R by 2 into R by 2 divided by R by 2 plus R by 2, 2 times of R by 2. Here R by 2 will get cancelled. RAB, it is what? R by 4. ಸಿಂಪಲ್ ನಾ? ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಈ ಥರದ ವಂಡರ್ಫುಲ್ ಮೆಥಡ್ಸ್ ಇರ್ತಾ ಇರ್ತವೆ ಪ್ರತಿ ಕ್ಲಾಸಸಲ್ಲೂ. ಸೊ ಮತ್ತು ಎಲೆಕ್ಟ್ರಿಕ್ ಕರೆಂಟು ಕೂಡ ಈ ಒಂದು ಥಿಯರಿಯಲ್ಲಿ ಇರ್ಬೋದು ಅಥವಾ ಈ ಒಂದು ನೀಟ್ಗಿರ್ಬೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ಅವತ್ತು ನೀಟಾಗಿ ಸಾಲ್ವ್ ಮಾಡ್ತಾಯಿದ್ರೆ ಸೊ ಈಸಿಯಾಗಿ ಯು ಕ್ಯಾನ್ ಸ್ಕೋರ್ ಬೆಟರ್. ಮತ್ತು ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮೆಟೀರಿಯಲ್ಸಲ್ಲಿ ಇರೋಂಥ ಆಬ್ಜೆಕ್ಟಿವ್ಸ್ನ ವರ್ಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇರಿ. ಅವಾಗ ಮಾತ್ರ ನೀವು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ.
ಓಕೆನಾ. ರೆಗ್ಯುಲಾರಿಟಿ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ಈ ಸಿಲೆಬಸ್ಸನ್ನು ನಾವು ಮತ್ತೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನಿಮ್ಗೆ ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ನ ಮತ್ತೊಮ್ಮೆ ನೀವು ವೀಡಿಯೋಸನ್ನು ಒಂದಲ್ಲ 4 ಸರಿ ನೋಡ್ಕೋತಾ ಇರ್ಬೋದು. ಒಂದೇ ಸರಿ ನಿಮಗೆ ಕ್ಯಾಚ್ ಆಗಲಿಲ್ಲ ಅಂದರೆ 4 ಸರಿ ನೋಡಿ, ತಪ್ಪೇನಿಲ್ಲ. ನೀವು ಕಲಿಬೇಕಾಗಿರೋ ಅಂಥ ಉದ್ದೇಶ ಇದ್ದಲ್ಲೇ ದಯವಿಟ್ಟು ಮನೇಲಿ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆನಾ. ಓಕೆ, ಸೊ ಗುಡ್ ಲಕ್. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸೊ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಏನಪ್ಪ ಅಂತಂತಂದ್ರೆ ಅವತ್ತಿಂದ ಅವತ್ತು ಪರ್ಫೆಕ್ಟ್ ಆಗ್ತಾಯಿರಿ. ಥ್ಯಾಂಕ್ ಯು.